ಮಂಗಳೂರಿನಲ್ಲಿ ನಡೆದಿರುವಂತಹ ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ವಿಚಾರಕ್ಕೆ ಇಡೀ ಮಂಗಳೂರೇ ಬೆಚ್ಚಿ ಬಿದ್ದಿದೆ. ಆದ್ರೆ ಈಗ ತನಿಖೆಗೆ ಇಳಿದಿರುವಂತಹ ಪೊಲೀಸ್ನವರಿಗೆ ಸಾಕಷ್ಟು ಸಾಕ್ಷಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಈ ಹತ್ಯೆ ಕೇಸ್ನಲ್ಲಿ 30ಕ್ಕೂ ಹೆಚ್ಚು ಜನರಿಗೆ ಈಗ ಖಾಕಿ ಡ್ರಿಲ್ ಮಾಡ್ತಾ ಇದೆ. ಸುಹಾಸ್ ಹತ್ಯೆಯಿಂದ 20ಕ್ಕೂ ಹೆಚ್ಚು ಜನ ಇದರಲ್ಲಿ ಶಾಮೀಲಾಗಿದ್ದಾರೆ. ಬಜ್ಪೆ ಭಾಗದಲ್ಲಿ ಆರೋಪಿಗಳಿಗೆ ಸ್ಥಳೀಯರ ನೆರವು ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಸಿಸಿಟಿವಿ ದೃಶ್ಯಗಳು, ಮೊಬೈಲ್ ವಿಡಿಯೋಗಳ ಸಂಗ್ರಹ ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು. ನೋಡಿ, 30ಕ್ಕೂ ಹೆಚ್ಚು ಜನರಿಗೆ ಈಗಾಗಲೇ ಖಾಕಿ ಡ್ರಿಲ್ ಮಾಡ್ತಾ ಇದೆ. ಇದರಲ್ಲಿ 20ಕ್ಕೂ ಹೆಚ್ಚು ಜನರು ಶಾಮೀಲಾಗಿದ್ದಾರೆ ಈ ಕೇಸಲ್ಲಿ ಅಂತ ಗೊತ್ತಾಗ್ತಾ ಇದೆ. ಅಂದ್ರೆ ಈಗ ಒಬ್ಬ ಕೊಲೆ ಮಾಡೋಕೆ, ಇನ್ನೊಬ್ಬ ಮಚ್ಕೊಡೋಕೆ, ಇನ್ನೊಬ್ಬ ಅಲ್ಲಿ ಕಾರಲ್ಲಿ ಹತ್ತಿ ಕಳಿಸೋಕೆ, ಇನ್ನೊಬ್ರು ಅವ್ರನ್ನ ಫಾಲೋ ಮಾಡೋಕೆ ಹೇಳೋಕೆ, ಹಲೋ ಬರ್ತಾ ಇದ್ದಾನೆ ಸುಹಾಸ್ ಶೆಟ್ಟಿ ರೆಡಿ ಮಾಡ್ಕೊ ಅಂತ ಹೇಳೋಕೆ, ಈ ತರ ಎಲ್ಲ ಸಹಕಾರ ಮಾಡ ಬ್ಯಾಕ್ ಟು ಬ್ಯಾಕ್ ಆಯ್ತು. 5-6 ಇಂಥದೇ ಮಚ್ಚು ಲಾಂಗ್ ಹಿಡ್ಕೊಂಡು ಅಟ್ಯಾಕ್ ಆಯ್ತು. ಅಂದ್ರೆ ಪೊಲೀಸರು ಒಂಥರ ಗೂರ್ಖ ತರ ಕಾಣ್ತಾ ಇದ್ರು. ಹಾಗಾದ್ರೆ ವಿಸಿಲ್ ಹಾಕೊಂಡು ಒಂದು ಕೋಲ್ ಇಟ್ಕೊಂಡು ಪಿಪ್ರಿ ಉಗ್ತಾ ಬರ್ತಾರಲ್ಲ, ಆ ತರ ಪರಿಸ್ಥಿತಿ ಆಯ್ತು. ಒಂದೆರಡು ಎನ್ಕೌಂಟರ್ ಆಗ್ಬಿಡ್ಲಿ, ಸರಿ ಆಗುತ್ತೆ. ಆಮೇಲೆ ಇಲ್ಲ ಅಂತ ಹೇಳಿದ್ರೆ ಕರ್ಸ್ಬಿಟ್ಟು ಮಾತಾಡಬೇಕು, ಏನು ಎತ್ತ ಅಂತಲ್ಲ. ಸೊ ಅದನ್ನ ಬಿಟ್ಕೊಂಡು ಇವರು ಪದೇ ಪದೇ ಇಲ್ಲಿ ಯಾರೋ ಗೃಹ ಸಚಿವರು ಹೋಗೋದು, ಅಲ್ಲಿ ಯಾರೋ ಉಸ್ತುವಾರಿ ಸಚಿವರು ಹೋಗೋದು, ಅವ್ರ ಹತ್ರ ಹೋಯ್ಕೊಂಡು ಅಲ್ಲಿ ಮಾತನಾಡೋದು, ಅದೆಲ್ಲ ಆಗೋಲ್ಲ. ಪರಿಸ್ಥಿತಿ ಮತ್ತೆ ಮತ್ತೆ ಇದೇ ಹತ್ಯೆಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದು ಧರ್ಮದ ಭಿನ್ನಾಭಿಪ್ರಾಯದಲ್ಲಿ ನಡೀತಾ ಇರುವಂತಹ ಹತ್ಯೆ. ಇದು ಒಂದು ಕೋಮ್ನವ್ರು ಬರ್ತಾರೆ, ಹೊಡಿತಾರೆ, ಇನ್ನೊಬ್ರು ಅದೇ ದ್ವೇಷ ಇಟ್ಕೊಂಡು ಇನ್ನೊಂದು ವರ್ಷ ಕಾಯ್ತಾರೆ. ಅವನು ಹೊರಗಡೆ ಕೊಲೆ ಮಾಡಿದವನು ಹೋಗ್ತಾನೆ, ಜಾಮೀನು ಸಿಕ್ಕೊಂಡು ಹೊರಗಡೆ ಬರ್ತಾನೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸಿಂಗಲ್ ಆಗಿ ಸಿಕ್ಕಿದಾಗ ಅವ್ನು ಹೊಡೆದಾಕ್ಬಿಡ್ತಾನೆ. ಮಂಗಳೂರಿನಲ್ಲಿ ನಡೆದಿರುವಂತಹ ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ವಿಚಾರಕ್ಕೆ ಇಡೀ ಮಂಗಳೂರೇ ಬೆಚ್ಚಿ ಬಿದ್ದಿದೆ. ಆದ್ರೆ ಈಗ ತನಿಖೆಗೆ ಇಳಿದಿರುವಂತಹ ಪೊಲೀಸ್ನವರಿಗೆ ಸಾಕಷ್ಟು ಸಾಕ್ಷಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಈ ಹತ್ಯೆ ಕೇಸ್ನಲ್ಲಿ 30ಕ್ಕೂ ಹೆಚ್ಚು ಜನರಿಗೆ ಈಗ ಖಾಕಿ ಡ್ರಿಲ್ ಮಾಡ್ತಾ ಇದೆ. ಸುಹಾಸ್ ಹತ್ಯೆಯಿಂದ 20ಕ್ಕೂ ಹೆಚ್ಚು ಜನ ಇದರಲ್ಲಿ ಶಾಮೀಲಾಗಿದ್ದಾರೆ. ಬಜ್ಪೆ ಭಾಗದಲ್ಲಿ ಆರೋಪಿಗಳಿಗೆ ಸ್ಥಳೀಯರ ನೆರವು ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಸಿಸಿಟಿವಿ ದೃಶ್ಯಗಳು, ಮೊಬೈಲ್ ವಿಡಿಯೋಗಳ ಸಂಗ್ರಹ ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು. ನೋಡಿ, 30ಕ್ಕೂ ಹೆಚ್ಚು ಜನರಿಗೆ ಈಗಾಗಲೇ ಖಾಕಿ ಡ್ರಿಲ್ ಮಾಡ್ತಾ ಇದೆ. ಇದರಲ್ಲಿ 20ಕ್ಕೂ ಹೆಚ್ಚು ಜನರು ಶಾಮೀಲಾಗಿದ್ದಾರೆ ಈ ಕೇಸಲ್ಲಿ ಅಂತ ಗೊತ್ತಾಗ್ತಾ ಇದೆ. ಅಂದ್ರೆ ಈಗ ಒಬ್ಬ ಕೊಲೆ ಮಾಡೋಕೆ, ಇನ್ನೊಬ್ಬ ಮಚ್ಕೊಡೋಕೆ, ಇನ್ನೊಬ್ಬ ಅಲ್ಲಿ ಕಾರಲ್ಲಿ ಹತ್ತಿ ಕಳಿಸೋಕೆ, ಇನ್ನೊಬ್ರು ಅವ್ರನ್ನ ಫಾಲೋ ಮಾಡೋಕೆ ಹೇಳೋಕೆ, ಹಲೋ ಬರ್ತಾ ಇದ್ದಾನೆ ಸುಹಾಸ್ ಶೆಟ್ಟಿ ರೆಡಿ ಮಾಡ್ಕೊ ಅಂತ ಹೇಳೋಕೆ, ಈ ತರ ಎಲ್ಲ ಸಹಕಾರ ಮಾಡ ಬ್ಯಾಕ್ ಟು ಬ್ಯಾಕ್ ಆಯ್ತು. 5-6 ಇಂಥದೇ ಮಚ್ಚು ಲಾಂಗ್ ಹಿಡ್ಕೊಂಡು ಅಟ್ಯಾಕ್ ಆಯ್ತು. ಅಂದ್ರೆ ಪೊಲೀಸರು ಒಂಥರ ಗೂರ್ಖ ತರ ಕಾಣ್ತಾ ಇದ್ರು. ಹಾಗಾದ್ರೆ ವಿಸಿಲ್ ಹಾಕೊಂಡು ಒಂದು ಕೋಲ್ ಇಟ್ಕೊಂಡು ಪಿಪ್ರಿ ಉಗ್ತಾ ಬರ್ತಾರಲ್ಲ, ಆ ತರ ಪರಿಸ್ಥಿತಿ ಆಯ್ತು. ಒಂದೆರಡು ಎನ್ಕೌಂಟರ್ ಆಗ್ಬಿಡ್ಲಿ, ಸರಿ ಆಗುತ್ತೆ. ಆಮೇಲೆ ಇಲ್ಲ ಅಂತ ಹೇಳಿದ್ರೆ ಕರ್ಸ್ಬಿಟ್ಟು ಮಾತಾಡಬೇಕು, ಏನು ಎತ್ತ ಅಂತಲ್ಲ. ಸೊ ಅದನ್ನ ಬಿಟ್ಕೊಂಡು ಇವರು ಪದೇ ಪದೇ ಇಲ್ಲಿ ಯಾರೋ ಗೃಹ ಸಚಿವರು ಹೋಗೋದು, ಅಲ್ಲಿ ಯಾರೋ ಉಸ್ತುವಾರಿ ಸಚಿವರು ಹೋಗೋದು, ಅವ್ರ ಹತ್ರ ಹೋಯ್ಕೊಂಡು ಅಲ್ಲಿ ಮಾತನಾಡೋದು, ಅದೆಲ್ಲ ಆಗೋಲ್ಲ. ಪರಿಸ್ಥಿತಿ ಮತ್ತೆ ಮತ್ತೆ ಇದೇ ಹತ್ಯೆಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದು ಧರ್ಮದ ಭಿನ್ನಾಭಿಪ್ರಾಯದಲ್ಲಿ ನಡೀತಾ ಇರುವಂತಹ ಹತ್ಯೆ. ಇದು ಒಂದು ಕೋಮ್ನವ್ರು ಬರ್ತಾರೆ, ಹೊಡಿತಾರೆ, ಇನ್ನೊಬ್ರು ಅದೇ ದ್ವೇಷ ಇಟ್ಕೊಂಡು ಇನ್ನೊಂದು ವರ್ಷ ಕಾಯ್ತಾರೆ. ಅವನು ಹೊರಗಡೆ ಕೊಲೆ ಮಾಡಿದವನು ಹೋಗ್ತಾನೆ, ಜಾಮೀನು ಸಿಕ್ಕೊಂಡು ಹೊರಗಡೆ ಬರ್ತಾನೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸಿಂಗಲ್ ಆಗಿ ಸಿಕ್ಕಿದಾಗ ಅವ್ನು ಹೊಡೆದಾಕ್ಬಿಡ್ತಾನೆ. ಮಂಗಳೂರಿನಲ್ಲಿ ನಡೆದಿರುವಂತಹ ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ವಿಚಾರಕ್ಕೆ ಇಡೀ ಮಂಗಳೂರೇ ಬೆಚ್ಚಿ ಬಿದ್ದಿದೆ. ಆದ್ರೆ ಈಗ ತನಿಖೆಗೆ ಇಳಿದಿರುವಂತಹ ಪೊಲೀಸ್ನವರಿಗೆ ಸಾಕಷ್ಟು ಸಾಕ್ಷಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಈ ಹತ್ಯೆ ಕೇಸ್ನಲ್ಲಿ 30ಕ್ಕೂ ಹೆಚ್ಚು ಜನರಿಗೆ ಈಗ ಖಾಕಿ ಡ್ರಿಲ್ ಮಾಡ್ತಾ ಇದೆ. ಸುಹಾಸ್ ಹತ್ಯೆಯಿಂದ 20ಕ್ಕೂ ಹೆಚ್ಚು ಜನ ಇದರಲ್ಲಿ ಶಾಮೀಲಾಗಿದ್ದಾರೆ. ಬಜ್ಪೆ ಭಾಗದಲ್ಲಿ ಆರೋಪಿಗಳಿಗೆ ಸ್ಥಳೀಯರ ನೆರವು ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಸಿಸಿಟಿವಿ ದೃಶ್ಯಗಳು, ಮೊಬೈಲ್ ವಿಡಿಯೋಗಳ ಸಂಗ್ರಹ ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು. ನೋಡಿ, 30ಕ್ಕೂ ಹೆಚ್ಚು ಜನರಿಗೆ ಈಗಾಗಲೇ ಖಾಕಿ ಡ್ರಿಲ್ ಮಾಡ್ತಾ ಇದೆ. ಇದರಲ್ಲಿ 20ಕ್ಕೂ ಹೆಚ್ಚು ಜನರು ಶಾಮೀಲಾಗಿದ್ದಾರೆ ಈ ಕೇಸಲ್ಲಿ ಅಂತ ಗೊತ್ತಾಗ್ತಾ ಇದೆ. ಅಂದ್ರೆ ಈಗ ಒಬ್ಬ ಕೊಲೆ ಮಾಡೋಕೆ, ಇನ್ನೊಬ್ಬ ಮಚ್ಕೊಡೋಕೆ, ಇನ್ನೊಬ್ಬ ಅಲ್ಲಿ ಕಾರಲ್ಲಿ ಹತ್ತಿ ಕಳಿಸೋಕೆ, ಇನ್ನೊಬ್ರು ಅವ್ರನ್ನ ಫಾಲೋ ಮಾಡೋಕೆ ಹೇಳೋಕೆ, ಹಲೋ ಬರ್ತಾ ಇದ್ದಾನೆ ಸುಹಾಸ್ ಶೆಟ್ಟಿ ರೆಡಿ ಮಾಡ್ಕೊ ಅಂತ ಹೇಳೋಕೆ, ಈ ತರ ಎಲ್ಲ ಸಹಕಾರ ಮಾಡ ಬ್ಯಾಕ್ ಟು ಬ್ಯಾಕ್ ಆಯ್ತು. 5-6 ಇಂಥದೇ ಮಚ್ಚು ಲಾಂಗ್ ಹಿಡ್ಕೊಂಡು ಅಟ್ಯಾಕ್ ಆಯ್ತು. ಅಂದ್ರೆ ಪೊಲೀಸರು ಒಂಥರ ಗೂರ್ಖ ತರ ಕಾಣ್ತಾ ಇದ್ರು. ಹಾಗಾದ್ರೆ
ವಿಸಿಲ್ ಹಾಕೊಂಡು ಒಂದು ಕೋಲ್ ಇಟ್ಕೊಂಡು ಪೀಪ್ರಿ ಹೋಗ್ತಾ ಬರ್ತಾರಲ್ಲ, ಆ ತರ ಪರಿಸ್ಥಿತಿ ಆಯ್ತು. ಒಂದೆರಡು ಎನ್ಕೌಂಟರ್ ಆಗ್ಬಿಡ್ಲಿ, ಸರಿ ಆಗತ್ತೆ. ಆಮೇಲೆ ಇಲ್ಲ ಅಂತ ಹೇಳಿದ್ರೆ ಕರ್ಸ್ಬಿಟ್ಟು ಮಾತಾಡಬೇಕು, ಏನು ಎತ್ತ ಅಂತಲ್ಲ. ಸೊ ಅದನ್ನ ಬಿಟ್ಕೊಂಡು ಇವರು ಪದೇ ಪದೇ ಇಲ್ಲಿ ಯಾರೋ ಗೃಹ ಸಚಿವರು ಹೋಗೋದು, ಅಲ್ಲಿ ಯಾರೋ ಉಸ್ತುವಾರಿ ಸಚಿವರು ಹೋಗೋದು, ಅವ್ರ ಹತ್ರ ಹೋಯ್ಕೊಂಡು ಅಲ್ಲಿ ಮಾತನಾಡೋದು, ಅದೆಲ್ಲ ಆಗೋಲ್ಲ. ಪರಿಸ್ಥಿತಿ ಮತ್ತೆ ಮತ್ತೆ ಇದೇ ಹತ್ಯೆಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದು ಧರ್ಮದ ಭಿನ್ನಾಭಿಪ್ರಾಯದಲ್ಲಿ ನಡೀತಾ ಇರುವಂತಹ ಹತ್ಯೆ ಇದು. ಒಂದು ಕೋಮ್ನವ್ರು ಬರ್ತಾರೆ, ಹೊಡಿತಾರೆ, ಇನ್ನೊಬ್ರು ಅದೇ ದ್ವೇಷ ಇಟ್ಕೊಂಡು ಇನ್ನೊಂದು ವರ್ಷ ಕಾಯ್ತಾರೆ. ಅವನು ಹೊರಗಡೆ ಕೊಲೆ ಮಾಡಿದವನು ಹೋಗ್ತಾನೆ, ಜಾಮೀನು ಸಿಕ್ಕೊಂಡು ಹೊರಗಡೆ ಬರ್ತಾನೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸಿಂಗಲ್ ಆಗಿ ಸಿಕ್ಕಿದಾಗ ಅವ್ನು ಹೊಡೆದಾಕ್ಬಿಡ್ತಾನೆ. ಮಂಗಳೂರಿನಲ್ಲಿ ನಡೆದಿರುವಂತಹ ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ವಿಚಾರಕ್ಕೆ ಇಡೀ ಮಂಗಳೂರೇ ಬೆಚ್ಚಿ ಬಿದ್ದಿದೆ. ಆದ್ರೆ ಈಗ ತನಿಖೆಗೆ ಇಳಿದಿರುವಂತಹ ಪೊಲೀಸ್ನವರಿಗೆ ಸಾಕಷ್ಟು ಸಾಕ್ಷಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಈ ಹತ್ಯೆ ಕೇಸ್ನಲ್ಲಿ 30ಕ್ಕೂ ಹೆಚ್ಚು ಜನರಿಗೆ ಈಗ ಖಾಕಿ ಡ್ರಿಲ್ ಮಾಡ್ತಾ ಇದೆ. ಸುಹಾಸ್ ಹತ್ಯೆಯಿಂದ 20ಕ್ಕೂ ಹೆಚ್ಚು ಜನ ಇದರಲ್ಲಿ ಶಾಮೀಲಾಗಿದ್ದಾರೆ. ವಜ್ಪೆ ಭಾಗದಲ್ಲಿ ಆರೋಪಿಗಳಿಗೆ ಸ್ಥಳೀಯರ ನೆರವು ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಸಿಸಿಟಿವಿ ದೃಶ್ಯಗಳು, ಮೊಬೈಲ್ ವಿಡಿಯೋಗಳ ಸಂಗ್ರಹ ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು. ನೋಡಿ, 30ಕ್ಕೂ ಹೆಚ್ಚು ಜನರಿಗೆ ಈಗಾಗಲೇ ಖಾಕಿ ಡ್ರಿಲ್ ಮಾಡ್ತಾ ಇದೆ. ಇದರಲ್ಲಿ 20ಕ್ಕೂ ಹೆಚ್ಚು ಜನರು ಶಾಮೀಲಾಗಿದ್ದಾರೆ ಈ ಕೇಸಲ್ಲಿ ಅಂತ ಗೊತ್ತಾಗ್ತಾ ಇದೆ. ಅಂದ್ರೆ ಈಗ ಒಬ್ಬ ಕೊಲೆ ಮಾಡೋಕೆ, ಇನ್ನೊಬ್ಬ ಮಚ್ಕೊಡೋಕೆ, ಇನ್ನೊಬ್ಬ ಅಲ್ಲಿ ಕಾರಲ್ಲಿ ಹತ್ತಿ ಕಳಿಸೋಕೆ, ಇನ್ನೊಬ್ರು ಅವ್ರನ್ನ ಫಾಲೋ ಮಾಡೋಕೆ ಹೇಳೋಕೆ, ಹಲೋ ಬರ್ತಾ ಇದ್ದಾನೆ ಸುಹಾಸ್ ಶೆಟ್ಟಿ ರೆಡಿ ಮಾಡ್ಕೊ ಅಂತ ಹೇಳೋಕೆ, ಈ ತರ ಎಲ್ಲ ಸಹಕಾರ ಮಾಡ ಬ್ಯಾಕ್ ಟು ಬ್ಯಾಕ್ ಆಯ್ತು. 5-6 ಇಂಥದೇ ಮಚ್ಚು ಲಾಂಗ್ ಹಿಡ್ಕೊಂಡು ಅಟ್ಯಾಕ್ ಆಯ್ತು. ಅಂದ್ರೆ ಪೊಲೀಸರು ಒಂಥರ ಗೂರ್ಖ ತರ ಕಾಣ್ತಾ ಇದ್ರು. ಹಾಗಾದ್ರೆ ವಿಸಿಲ್ ಹಾಕೊಂಡು ಒಂದು ಕೋಲ್ ಇಟ್ಕೊಂಡು ಪೀಪ್ರಿ ಹೋಗ್ತಾ ಬರ್ತಾರಲ್ಲ, ಆ ತರ ಪರಿಸ್ಥಿತಿ ಆಯ್ತು. ಒಂದೆರಡು ಎನ್ಕೌಂಟರ್ ಆಗ್ಬಿಡ್ಲಿ, ಸರಿ ಆಗತ್ತೆ. ಆಮೇಲೆ ಇಲ್ಲ ಅಂತ ಹೇಳಿದ್ರೆ ಕರ್ಸ್ಬಿಟ್ಟು ಮಾತಾಡಬೇಕು, ಏನು ಎತ್ತ ಅಂತಲ್ಲ. ಸೊ ಅದನ್ನ ಬಿಟ್ಕೊಂಡು ಇವರು ಪದೇ ಪದೇ ಇಲ್ಲಿ ಯಾರೋ ಗೃಹ ಸಚಿವರು ಹೋಗೋದು, ಅಲ್ಲಿ ಯಾರೋ ಉಸ್ತುವಾರಿ ಸಚಿವರು ಹೋಗೋದು, ಅವ್ರ ಹತ್ರ ಹೋಯ್ಕೊಂಡು ಅಲ್ಲಿ ಮಾತನಾಡೋದು, ಅದೆಲ್ಲ ಆಗೋಲ್ಲ. ಪರಿಸ್ಥಿತಿ ಮತ್ತೆ ಮತ್ತೆ ಇದೇ ಹತ್ಯೆಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದು ಧರ್ಮದ ಭಿನ್ನಾಭಿಪ್ರಾಯದಲ್ಲಿ ನಡೀತಾ ಇರುವಂತಹ ಹತ್ಯೆ ಇದು. ಒಂದು ಕೋಮ್ನವ್ರು ಬರ್ತಾರೆ, ಹೊಡಿತಾರೆ, ಇನ್ನೊಬ್ರು ಅದೇ ದ್ವೇಷ ಇಟ್ಕೊಂಡು ಇನ್ನೊಂದು ವರ್ಷ ಕಾಯ್ತಾರೆ. ಅವನು ಹೊರಗಡೆ ಕೊಲೆ ಮಾಡಿದವನು ಹೋಗ್ತಾನೆ, ಜಾಮೀನು ಸಿಕ್ಕೊಂಡು ಹೊರಗಡೆ ಬರ್ತಾನೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸಿಂಗಲ್ ಆಗಿ ಸಿಕ್ಕಿದಾಗ ಅವ್ನು ಹೊಡೆದಾಕ್ಬಿಡ್ತಾನೆ. ಮಂಗಳೂರಿನಲ್ಲಿ ನಡೆದಿರುವಂತಹ ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ವಿಚಾರಕ್ಕೆ ಇಡೀ ಮಂಗಳೂರೇ ಬೆಚ್ಚಿ ಬಿದ್ದಿದೆ. ಆದ್ರೆ ಈಗ ತನಿಖೆಗೆ ಇಳಿದಿರುವಂತಹ ಪೊಲೀಸ್ನವರಿಗೆ ಸಾಕಷ್ಟು ಸಾಕ್ಷಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಈ ಹತ್ಯೆ ಕೇಸ್ನಲ್ಲಿ 30ಕ್ಕೂ ಹೆಚ್ಚು ಜನರಿಗೆ ಈಗ ಖಾಕಿ ಡ್ರಿಲ್ ಮಾಡ್ತಾ ಇದೆ. ಸುಹಾಸ್ ಹತ್ಯೆಯಿಂದ 20ಕ್ಕೂ ಹೆಚ್ಚು ಜನ ಇದರಲ್ಲಿ ಶಾಮೀಲಾಗಿದ್ದಾರೆ. ವಜ್ಪೆ ಭಾಗದಲ್ಲಿ ಆರೋಪಿಗಳಿಗೆ ಸ್ಥಳೀಯರ ನೆರವು ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಸಿಸಿಟಿವಿ ದೃಶ್ಯಗಳು, ಮೊಬೈಲ್ ವಿಡಿಯೋಗಳ ಸಂಗ್ರಹ ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು. ನೋಡಿ, 30ಕ್ಕೂ ಹೆಚ್ಚು ಜನರಿಗೆ ಈಗಾಗಲೇ ಖಾಕಿ ಡ್ರಿಲ್ ಮಾಡ್ತಾ ಇದೆ. ಇದರಲ್ಲಿ 20ಕ್ಕೂ ಹೆಚ್ಚು ಜನರು ಶಾಮೀಲಾಗಿದ್ದಾರೆ ಈ ಕೇಸಲ್ಲಿ ಅಂತ ಗೊತ್ತಾಗ್ತಾ ಇದೆ. ಅಂದ್ರೆ ಈಗ ಒಬ್ಬ ಕೊಲೆ ಮಾಡೋಕೆ, ಇನ್ನೊಬ್ಬ ಮಚ್ಕೊಡೋಕೆ, ಇನ್ನೊಬ್ಬ ಅಲ್ಲಿ ಕಾರಲ್ಲಿ ಹತ್ತಿ ಕಳಿಸೋಕೆ, ಇನ್ನೊಬ್ರು ಅವ್ರನ್ನ ಫಾಲೋ ಮಾಡೋಕೆ ಹೇಳೋಕೆ, ಹಲೋ ಬರ್ತಾ ಇದ್ದಾನೆ ಸುಹಾಸ್ ಶೆಟ್ಟಿ ರೆಡಿ ಮಾಡ್ಕೊ ಅಂತ ಹೇಳೋಕೆ, ಈ ತರ ಎಲ್ಲ ಸಹಕಾರ ಮಾಡ ಬ್ಯಾಕ್ ಟು ಬ್ಯಾಕ್ ಆಯ್ತು. 5-6 ಇಂಥದೇ ಮಚ್ಚು ಲಾಂಗ್ ಹಿಡ್ಕೊಂಡು ಅಟ್ಯಾಕ್ ಆಯ್ತು. ಅಂದ್ರೆ ಪೊಲೀಸರು ಒಂಥರ ಗೂರ್ಖ ತರ ಕಾಣ್ತಾ ಇದ್ರು. ಹಾಗಾದ್ರೆ ವಿಸಿಲ್ ಹಾಕೊಂಡು ಒಂದು ಕೋಲ್ ಇಟ್ಕೊಂಡು ಪೀಪ್ರಿ ಹೋಗ್ತಾ ಬರ್ತಾರಲ್ಲ, ಆ ತರ ಪರಿಸ್ಥಿತಿ ಆಯ್ತು. ಒಂದೆರಡು ಎನ್ಕೌಂಟರ್ ಆಗ್ಬಿಡ್ಲಿ, ಸರಿ ಆಗತ್ತೆ. ಆಮೇಲೆ ಇಲ್ಲ ಅಂತ ಹೇಳಿದ್ರೆ ಕರ್ಸ್ಬಿಟ್ಟು ಮಾತಾಡಬೇಕು, ಏನು ಎತ್ತ ಅಂತಲ್ಲ. ಸೊ ಅದನ್ನ ಬಿಟ್ಕೊಂಡು ಇವರು ಪದೇ ಪದೇ ಇಲ್ಲಿ ಯಾರೋ ಗೃಹ ಸಚಿವರು ಹೋಗೋದು, ಅಲ್ಲಿ ಯಾರೋ ಉಸ್ತುವಾರಿ ಸಚಿವರು ಹೋಗೋದು, ಅವ್ರ ಹತ್ರ ಹೋಯ್ಕೊಂಡು ಅಲ್ಲಿ ಮಾತನಾಡೋದು, ಅದೆಲ್ಲ ಆಗೋಲ್ಲ. ಪರಿಸ್ಥಿತಿ ಮತ್ತೆ ಮತ್ತೆ ಇದೇ ಹತ್ಯೆಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದು ಧರ್ಮದ ಭಿನ್ನಾಭಿಪ್ರಾಯದಲ್ಲಿ ನಡೀತಾ ಇರುವಂತಹ ಹತ್ಯೆ ಇದು. ಒಂದು ಕೋಮ್ನವ್ರು ಬರ್ತಾರೆ, ಹೊಡಿತಾರೆ, ಇನ್ನೊಬ್ರು ಅದೇ ದ್ವೇಷ ಇಟ್ಕೊಂಡು ಇನ್ನೊಂದು ವರ್ಷ ಕಾಯ್ತಾರೆ. ಅವನು ಹೊರಗಡೆ ಕೊಲೆ ಮಾಡಿದವನು ಹೋಗ್ತಾನೆ, ಜಾಮೀನು ಸಿಕ್ಕೊಂಡು ಹೊರಗಡೆ ಬರ್ತಾನೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸಿಂಗಲ್ ಆಗಿ ಸಿಕ್ಕಿದಾಗ ಅವ್ನು ಹೊಡೆದಾಕ್ಬಿಡ್ತಾನೆ. ಮಂಗಳೂರಿನಲ್ಲಿ ನಡೆದಿರುವಂತಹ ಹಿಂದೂ ಕಾರ್ಯಕರ್ತ ಸುಹಾಸ್ ಹತ್ಯೆ ವಿಚಾರಕ್ಕೆ ಇಡೀ ಮಂಗಳೂರೇ ಬೆಚ್ಚಿ ಬಿದ್ದಿದೆ. ಆದ್ರೆ ಈಗ ತನಿಖೆಗೆ ಇಳಿದಿರುವಂತಹ ಪೊಲೀಸ್ನವರಿಗೆ ಸಾಕಷ್ಟು ಸಾಕ್ಷಿಗಳು ಕೂಡ ಲಭ್ಯವಾಗ್ತಾ ಇರುವಂತದ್ದು. ಈ ಹತ್ಯೆ ಕೇಸ್ನಲ್ಲಿ
30ಕ್ಕೂ ಹೆಚ್ಚು ಜನರಿಗೆ ಈಗ ಖಾಕಿ ಡ್ರಿಲ್ ಮಾಡ್ತಾ ಇದೆ. ಸುಹಾಸ್ ಹತ್ಯೆಯಿಂದ 20ಕ್ಕೂ ಹೆಚ್ಚು ಜನ ಇದರಲ್ಲಿ ಶಾಮೀಲಾಗಿದ್ದಾರೆ. ಬಜ್ಪೆ ಭಾಗದಲ್ಲಿ ಆರೋಪಿಗಳಿಗೆ ಸ್ಥಳೀಯರ ನೆರವು ಶಂಕೆಯಲ್ಲಿ ವ್ಯಕ್ತವಾಗ್ತಾ ಇದೆ. ಸಿಸಿಟಿವಿ ದೃಶ್ಯಗಳು, ಮೊಬೈಲ್ ವಿಡಿಯೋಗಳ ಸಂಗ್ರಹ ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು. ನೋಡಿ, 30ಕ್ಕೂ ಹೆಚ್ಚು ಜನರಿಗೆ ಈಗಾಗಲೇ ಖಾಕಿ ಡ್ರಿಲ್ ಮಾಡ್ತಾ ಇದೆ. ಇದರಲ್ಲಿ 20ಕ್ಕೂ ಹೆಚ್ಚು ಜನರು ಶಾಮೀಲಾಗಿದ್ದಾರೆ ಈ ಕೇಸಲ್ಲಿ ಅಂತ ಗೊತ್ತಾಗ್ತಾ ಇದೆ. ಅಂದ್ರೆ ಈಗ ಒಬ್ಬ ಕೊಲೆ ಮಾಡೋಕೆ, ಇನ್ನೊಬ್ಬ ಮಚ್ಚಿಕೊಡೋಕೆ, ಇನ್ನೊಬ್ಬ ಅಲ್ಲಿ ಕಾರಲ್ಲಿ ಹತ್ತಿ ಕಳಿಸೋಕೆ, ಇನ್ನೊಬ್ರು ಅವ್ರನ್ನ ಫಾಲೋ ಮಾಡೋಕೆ ಹೇಳೋಕೆ, ಹಲೋ ಬರ್ತಾ ಇದ್ದಾನೆ ಸುಹಾಸ್ ಶೆಟ್ಟಿ ರೆಡಿ ಮಾಡ್ಕೊ ಅಂತ ಹೇಳೋಕೆ, ಈ ತರ ಎಲ್ಲ ಸಹಕಾರ ಮಾಡ ಬ್ಯಾಕ್ ಟು ಬ್ಯಾಕ್ ಆಯ್ತು. 5-6 ಇಂಥದೇ ಮಚ್ಚು ಲಾಂಗ್ ಹಿಡ್ಕೊಂಡು ಅಟ್ಯಾಕ್ ಆಯ್ತು. ಅಂದ್ರೆ ಪೊಲೀಸರು ಒಂಥರ ಗೂರ್ಖತರ ಕಾಣ್ತಾ ಇದ್ರು. ಹಾಗಾದ್ರೆ ಆ ವಿಸಿಲ್ ಹಾಕೊಂಡು ಒಂದು ಕೋಲ್ ಇಟ್ಕೊಂಡು ಪಿಪ್ರಿ ಉಗ್ತಾ ಬರ್ತಾರಲ್ಲ, ಆ ತರ ಪರಿಸ್ಥಿತಿ ಆಯ್ತು. ಒಂದೆರಡು ಎನ್ಕೌಂಟರ್ ಆಗ್ಬಿಡ್ಲಿ, ಸರಿ ಆಗುತ್ತೆ. ಆಮೇಲೆ ಇಲ್ಲ ಅಂತ ಹೇಳಿದ್ರೆ ಕರ್ಸ್ಬಿಟ್ಟು ಮಾತಾಡಬೇಕು, ಏನು ಎತ್ತ ಅಂತಲ್ಲ. ಸೊ ಅದನ್ನ ಬಿಟ್ಕೊಂಡು ಇವರು ಪದೇ ಪದೇ ಇಲ್ಲಿ ಯಾರೋ ಗೃಹ ಸಚಿವರು ಹೋಗೋದು, ಅಲ್ಲಿ ಯಾರೋ ಉಸ್ತುವಾರಿ ಸಚಿವರು ಹೋಗೋದು, ಅವ್ರ ಹತ್ರ ಹೋಯ್ಕೊಂಡು ಅಲ್ಲಿ ಮಾತನಾಡೋದು, ಅದೆಲ್ಲ ಆಗೋಲ್ಲ. ಪರಿಸ್ಥಿತಿ ಮತ್ತೆ ಮತ್ತೆ ಇದೇ ಹತ್ಯೆಗಳು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇದು ಧರ್ಮದ ಭಿನ್ನಾಭಿಪ್ರಾಯದಲ್ಲಿ ನಡೀತಾ ಇರುವಂತಹ ಹತ್ಯೆ ಇದು. ಒಂದ್ ಕೋಮ್ನವ್ರು ಬರ್ತಾರೆ, ಹೊಡಿತಾರೆ, ಇನ್ನೊಬ್ರು ಅದೇ ದ್ವೇಷ ಇಟ್ಕೊಂಡು ಇನ್ನೊಂದು ವರ್ಷ ಕಾಯ್ತಾರೆ. ಅವನು ಹೊರಗಡೆ ಕೊಲೆ ಮಾಡಿದವನು ಹೋಗ್ತಾನೆ, ಜಾಮೀನು ಸಿಕ್ಕೊಂಡು ಹೊರಗಡೆ ಬರ್ತಾನೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸಿಂಗಲ್ ಆಗಿ ಸಿಕ್ಕಿದಾಗ ಅವ್ನು ಹೊಡೆದಾಕ್ಬಿಡ್ತಾನೆ.